ಪಿಜಿ ಊಟದಲ್ಲಿ ಹುಳ ಕಾಣಿಸ್ಕೊಂಡಿದೆ. ಪಿಜಿಯ ಹುಡುಗಿಯರು ಯುವತಿಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಪಿಜಿ ಊಟದಲ್ಲಿ ಹುಳ ಕಾಣಿಸ್ಕೊಂಡಿದೆ, ಯುವತಿಯರು ಆಕ್ರೋಶಗೊಳ್ತಿದ್ದಾರೆ. ಬೆಂಗಳೂರಲ್ಲಿ ರಾತ್ರೋರಾತ್ರಿ ಯುವತಿಯರ ಪಿಜಿಯಲ್ಲಿ ಕಿರಿಕುಂಟಾಗಿದೆ. ಅಂಜನಾದ್ರಿ ಪಿಜಿಯಲ್ಲಿ ವಾಸವಿದ್ದಂತಹ ಯುವತಿಯರು ಆಕ್ರೋಶಗೊಳ್ತಾ ಇದ್ದಾರೆ. ತಿಂಗಳಿಗೆ 5,500 ರೂಪಾಯಿ ಬಾಡಿಗೆ ನೀಡ್ತಾ ಇದ್ದಾರೆ ಆ ಯುವತಿಯರು. ಪಿಜಿ ಖಾಲಿ ಮಾಡಿ ಅಂತ ಪಿಜಿ ನಿರ್ವಾಹಕ ಅವನ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ ಯುವತಿಯರು. ಪಿಜಿ ನಿರ್ವಾಹಕ ಸಚಿನ್ ವಿರುದ್ಧ ಯುವತಿಯರು ಆರೋಪ ಮಾಡ್ತಾ ಇರುವಂತದ್ದು. ತಡರಾತ್ರಿ ಪಿಜಿಯಿಂದ ಹೊರಗೆ ಬಂದು ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ನೋಡಿ, ನಾವು ನೋಡ್ತಾ ಇದ್ದೀವಿ ಪಿಜಿ ಊಟದಲ್ಲಿ ಹುಳು ಕಾಣಿಸ್ಕೊಂಡಿರುವಂಥದ್ದು. ಅದಕ್ಕಾಗಿ ಆಕ್ರೋಶಗೊಳ್ತಾ ಇದ್ದಾರೆ. ಬೆಂಗಳೂರು ಅಂತ ಬಂದಾಗ ಲಕ್ಷಾಂತರ ಯುವತಿಯರು ಅವಲಂಬಿತರಾಗಿರುವಂಥದ್ದು ಇದೇ ಪಿಜಿ ಊಟಕ್ಕಾಗಿ, ಇದೇ ಪಿಜಿಗಳಿಗಾಗಿ. ಅಪ್ಪ ಅಮ್ಮ ಮನೆ ಮಠ ಬಿಟ್ಟು ಬಂದು ಪಿಜಿಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ. ಎಲ್ಲಿ ಹೊರಗಡೆ ಒಂದೊತ್ತು ಊಟ ತಿಂದ್ರೆ ನನ್ನ ದುಡ್ಡು ಖರ್ಚಾಗ್ಬಿಡುತ್ತೆ, ಪಿಜಿನಲ್ಲೇ ಕೊಡ್ತಾರಲ್ವಾ. ಆ ಪಿಜಿ ಊಟಗಳು ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದು ಪಿಜಿಲಿ ಇರೋರಿಗೆ ಮಾತ್ರ ಗೊತ್ತಿರುತ್ತೆ. ಯಾವ ಪಿಜಿಗೆ ಹೋಗಿ ಕೇಳಿದ್ರು ಊಟ ತಿಂಡಿ ಚೆನ್ನಾಗಿದೆಯಾ ಅಂತ ಕೇಳಿದ್ರೆ ಸಾಕು, ಹುಡುಗಿರು ಹೇಳ್ತಾರೆ ಉತ್ತರನ. ಅಯ್ಯೋ ಅದ್ರ ಕತೆ ಕೇಳಲೇಬೇಡಿ. ಆದ್ರೂ ಯಾಕಿದ್ದೀರಾ ಅಂದ್ರೆ ಮನೆ ಮಠ ಬಿಟ್ಟು ಬಂದಿದ್ದೀವಲ್ಲ, ಹೇಗೋ ತಳ್ಕೊಂಡು ಒಂದೊತ್ತು ಊಟನಾದ್ರೂ ಆಯ್ತು ತಿನ್ಕೊಂಡು ಇರೋಣ ಅಂದಾಗ ಈ ರೀತಿಯಾಗಿ ಹುಳ ತುಂಬಿದ ಊಟವನ್ನ ಅದೇನು ನೋಡ್ಬಿಟ್ಟು ಅಡುಗೆ ಮಾಡಿರ್ತಾರೋ ಏನೋ. ಬೇಕಾಬಿಟ್ಟಿ ಅಡುಗೆ ಮಾಡೋದು. ಯಾವ ಪಿಜಿ ಓನರ್ಗಳನ್ನ ಕೇಳಿದ್ರು ಇದೇ ಹಣೆ ಬರಹ. ಸಾಕಷ್ಟು ಬಾರಿ ಫುಡ್ ಪಾಯ್ಸನ್ಸ್ ಕೂಡ ಆಗಿದೆಯಂತೆ ಆ ಪಿಜಿನಲ್ಲಿ ಇರುವಂತಹ ಯುವತಿಯರಿಗೆ. ಪಿಜಿ ಮಾಲೀಕರಿಗೆ ತಿಳಿಸಿದ್ರೆ ಬೆದರಿಕೆ ಹಾಕ್ತಾರಂತೆ. ಪಿಜಿ ನಿರ್ವಹಣೆ ಮಾಡುವಂತ ಮಹಿಳೆ ಮತ್ತೆ ಮಗ ಸಚಿನ್ ಯುವತಿಯರ ಪಿಜಿಗೆ ಎಂಟ್ರಿ ಕೊಡ್ತಾನೆ. ಆ ಸಚಿನ್ ಅನ್ನುವಂತಹ ಆರೋಪವನ್ನ ಕೂಡ ಮಾಡ್ತಿದ್ದಾರೆ. ಇನ್ನು ಆತನೇ ಪಿಜಿ ಟೆರೆಸ್ ಲೈಟ್ ಆಫ್ ಮಾಡೋದು, ಅನುಮತಿ ಇಲ್ಲದೆ ರೂಮ್ಗಳಿಗೆ ಎಂಟ್ರಿ ಕೊಡ್ತಾನಂತೆ ಈ ಸಚಿನ್. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಅವಾಚ್ಯ ಶಬ್ದಗಳಲ್ಲಿ ನಿಂದನೆಯನ್ನ ಕೂಡ ಮಾಡಿದ್ದಾನೆ. ನೋಡಿ, ಹೆಣ್ಮಕ್ಳು ಪಿಜಿ ಆ ಸಚಿನ್ ಅನ್ನುವಂಥವನು ಹೇಳದೆ ಕೇಳದೆ ರೂಮ್ಗಳಿಗೆ ಎಂಟ್ರಿ ಕೊಡುವಂಥದ್ದು. ಇದೆಲ್ಲವೂ ಕೂಡ ಹೆಣ್ಮಕ್ಳು ಒಂದು ಪಿಜಿ ಹಾಸ್ಟೆಲ್ನಲ್ಲಿ ಇರ್ತಾರೆ ಅಂದ್ರೆ ಅಲ್ಲಿ ಸೇಫ್ ಆಗಿರ್ತಾರೆ ಅನ್ನುವಂಥದ್ದು ಏನು ಇರೋದಿಲ್ಲ. ಅವರ ಸೇಫ್ಟಿ ಅಲ್ಲೂ ಕೂಡ ಪ್ರಶ್ನೆ ಆಗಿ ಇರುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ಇವನು ಯಾರು ಹೆಣ್ಮಕ್ಳು ಇರುವಂತಹ ರೂಮ್ಗಳಿಗೆ ಹೇಳದೆ ಕೇಳದೆ ಎಂಟ್ರಿ ಕೊಡೋದಕ್ಕೆ? ಅವನು ಪಿಜಿ ಓನರ್ ಮಗನೇ ಆಗಿರಬಹುದು, ಆದ್ರೆ ಹೆಣ್ಮಕ್ಳು ಇರ್ತಾರೆ ಪಿಜಿಗಳಲ್ಲಿ ಅಂದಾಗ ಎಷ್ಟರ ಮಟ್ಟಿಗೆ ಇರಬೇಕೋ ಅಷ್ಟರಲ್ಲೇ ಇರಬೇಕು. ಇದೆಲ್ಲವನ್ನು ಕೂಡ ಎಷ್ಟೋ ಜನ ಯುವತಿಯರು ಅನುಭವಿಸ್ತಲೇ ಇರ್ತಾರೆ. ಈ ಪಿಜಿ ಓನರ್ಗಳು ಎಲ್ಲವನ್ನೂ ಒಳ್ಳೆಯವರೇ ಆಗಿರೋದಿಲ್ಲ, ಆಯ್ತಾ. ಎಲ್ಲವನ್ನೂ ದುಡ್ಡು ಮಾಡಬೇಕು, ಇಲ್ಲ ಹುಡುಗಿರ್ ಪಿಜಿ ಅಂದಾಕ್ಷಣ ಅಲ್ಲೇನೇನೆಲ್ಲ ಅಡ್ವಾಂಟೇಜ್ಗಳನ್ನ ತಗೋಬೇಕು ಅದನ್ನ ಯೋಚನೆ ಮಾಡಿ ತಗೊಂಡಿರೋಂಥ ಇಂಥ ನೀಚರು ಕೂಡ ಇರ್ತಾರೆ. ಅದಕ್ಕೆ ಉದಾಹರಣೆ ಸಿಗ್ತಾ ಇದೆ. ಈಗ ಅಲರ್ಟ್ ಆಗ್ಬೇಕಾಗುತ್ತೆ ಪಿಜಿ ಓನರ್ಗಳು. ಇನ್ನು ಮುಂದಾದ್ರು ನೀವು ಪಿಜಿ ಮಾಡೋದು ನೀವು ದುಡಿಯೋಕ್ಕಲ್ಲ. ಅಲ್ಲಿ ನಿಮ್ಮನ್ನ ನಂಬ್ಕೊಂಡು ಆ ಹೆಣ್ಮಕ್ಳು ಮನೆ ಮಠ ಬಿಟ್ಟು ಬಂದಿರ್ತಾರೆ, 3 ಹೊತ್ತು ಊಟನ ಅಲ್ಲೇ ಮಾಡ್ತಾರೆ ಅಂದ್ರೆ ಅದಕ್ಕೆ ನೀವು ನಿಗಾ ವಹಿಸ್ಬೇಕಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಎಸ್ ಅಜಯ್, ಬೆಂಗಳೂರು ಅಂತ ಬಂದಾಗ ಲಕ್ಷಾಂತರ ಹೆಣ್ಮಕ್ಳು ಪಿಜಿಗಳ ಮೇಲೆ ಅವಲಂಬಿತರಾಗಿರ್ತಾರೆ. ಮನೆ ಮಠ ಅಪ್ಪ ಅಮ್ಮ ಬಿಟ್ಟು ಬಂದಿರ್ತಾರೆ. ಈ ರೀತಿಯಾಗಾದ್ರೆ ಎಲ್ಲಿ ಹೋಗ್ಬೇಕು, ಏನಾಗ್ತಿದೆ ಇಲ್ಲಿ ಅಂತ? ಖಂಡಿತ. ಅಂದ್ರೆ ಬೆಂಗಳೂರಿನ ಒಂದು ಬಸವೇಶ್ವರ ನಗರದಲ್ಲಿ ಇರುವಂತಹ ಒಂದು ಪಿಜಿಯ ಬಳಿ ಸಾಕಷ್ಟು ಗಲಾಟೆಗಳು ಕೂಡ ನೆನ್ನೆ ತಡರಾತ್ರಿ ಆಗಿರುವಂತದ್ದು. ಅದರಲ್ಲೂ ಕೂಡ ಯುವತಿಯರು ಪಿಜಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಊಟಕ್ಕೆ ಹೋಗಿರ್ತಾರೆ. ಅವಾಗ ಊಟ ಮಾಡುವಂತ ಸಂದರ್ಭದಲ್ಲಿ ಮುದ್ದೆ ಹಾಗೂ ಅನ್ನದ ಒಳಗೆ ಒಂದು ಹುಳ ಕೂಡ ಪತ್ತೆ ಆಗಿರುತ್ತೆ. ಇದ್ರ ಬಗ್ಗೆ ಕ್ವಶನ್ ಮಾಡಿದಂತ ಯುವತಿಯರಿಗೆ ಒಂದು ಪಿಜಿ ಮಾಲೀಕ ಸಚಿನ್ ಏನಿದ್ದಾನೆ ಆತ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿ ಬೇಕಾದ್ರೆ ಇರಿ ಅಥವಾ ಹೋಗಿ ಅಂತೇಳಿ ರಾತ್ರೋರಾತ್ರಿ ಪಿಜಿಯಿಂದ ಈಚೆಗೆ ಕಳಿಸಿರುವಂತ ಘಟನೆ ಆಗಿರುವಂತದ್ದು. ಇದರಿಂದ ಯುವತಿಯರು ಕೂಡ ನಡು ರಸ್ತೆಯಲ್ಲೇ ನಿಂತ್ಕೊಂಡು ಪಿಜಿ ಅಂದ್ರೆ ಅಂಜನಾದ್ರಿ ಎಂಬ ಪಿಜಿಯಲ್ಲಿ ಯುವತಿಯರು ಮುಂದೆ ನಿಂತ್ಕೊಂಡು ಅವರ ವಿರುದ್ಧವಾಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಇಲ್ಲಿಯೂ ಕೂಡ ಸಾಕಷ್ಟು ಬಾರಿ ಊಟ ಮಾಡುವಂತ ಸಂದರ್ಭದಲ್ಲಿ ಕೂಡ ಅವ್ರು ಕೊಟ್ಟಂತ ಒಂದು ಕಳಪೆ ಊಟದಲ್ಲಿ ಹುಳಗಳು ಕೂಡ ಪತ್ತೆ ಆಗಿತ್ತು. ಅದೇ ರಾತ್ರಿ ನೆನೆಯೂ ಕೂಡ ಅದೇ ರೀತಿಯಾಗಿ ಒಂದು ಮುದ್ದೆ ಹಾಗೂ ಊಟದ ವಿಚಾರದಲ್ಲಿ ಕೂಡ ಊಟಕ್ಕೆ ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲಾ ಯುವತಿಯರಿಗೂ ಕೂಡ ಇದೇ ರೀತಿಯಾದಂತ ಹುಳದ ಊಟವನ್ನ ಆ ಮಾಲೀಕ ಹಾಕಿದ್ದಾನೆ. ಅಂದ್ರೆ
ತೀರಾ ಕಳಪೆ ಒಂದು ವಸ್ತುಗಳನ್ನ ಅಡುಗೆ ಸಾಮಗ್ರಿಗಳನ್ನ ಕೂಡ ಪಿಜಿಯಲ್ಲಿ ಇಟ್ಕೊಂಡಿರ್ತಾನೆ. ಸುಮಾರು ತಿಂಗಳಾದ್ರೂ ಕೂಡ ಅದನ್ನ ಕ್ಲೀನ್ ಅನ್ನ ಮಾಡಿರೋದಿಲ್ಲ. ಹಲವು ತಿಂಗಳಿಂದ ತಂದಿಟ್ಟಿರುವಂತ ವಸ್ತುಗಳನ್ನ ಬಳಸ್ಕೊಂಡು ಅಲ್ಲಿ ಅಡಿಗೆನೆ ಮಾಡಿರ್ತಾನೆ. ಅದಾಗಿ ಈ ಒಂದು ರೀತಿಯಾಗಿ ಹುಳಗಳು ಕೂಡ ಪತ್ತೆ ಆಗಿರುತ್ತೆ. ಇದ್ರ ಬಗ್ಗೆ ಕ್ವಶನ್ ಮಾಡುವಂತ ಸಂದರ್ಭದಲ್ಲಿ ಕೂಡ ಈ ಹಿಂದೆ ಸಾಕಷ್ಟು ಬಾರಿ ಗಲಾಟೆ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಈ ಒಂದು ಪಿಜಿ ಏನಿದೆ, ಬಿಲ್ಡಿಂಗ್ ಏನಿದೆ, ಆ ಬಿಲ್ಡಿಂಗ್ ಓನರ್ ಕೂಡ ನಾನು ಓನರ್ ಹತ್ರ ಮಾತಾಡಿ ಸಾಲ್ವ್ ಮಾಡ್ತೀನಿ ಅಂತ ಹೇಳಿ ಸಾಕಷ್ಟು ಬಾರಿ ಹೇಳಿದ್ದ. ಅದು ಕೂಡ ನಿರಂತರವಾಗಿ ಇದೇ ರೀತಿಯಾದಂತ ಸಮಸ್ಯೆನ ಅಲ್ಲಿ ಪಿಜಿಯ ಯುವತಿಯರು ಆಲ್ಮೋಸ್ಟ್ ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ನಿನ್ನೆ ಸಾಕಷ್ಟು ಬಾರಿ ಗಲಾಟೆ ಆಗುತ್ತೆ. ಅವಾಗ ಪಿಜಿಯಿಂದ ಈಚೆ ಹೋಗಿ ಅಂತ ಹೇಳಿ ಮಾಲೀಕ ಸಚಿನ್ ಏನಿದ್ದಾನೆ ಆತ ಒಂದು ಅವಾಚ್ಯ ಶಬ್ದಗಳಿಂದ ಯುವತಿಯರಿಗೆ ಒಂದು ಅವಾಜ್ ಕೂಡ ಆಗಿರ್ತಾನೆ. ನಂತರ ಎಲ್ಲರೂ ಕೂಡ ಪಿಜಿ ಈಚೆ ಬಂದು ಅವರ ವಿರುದ್ಧವಾಗಿ ಒಂದು ಪ್ರತಿಭಟನೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಇಮಿಡಿಯೇಟ್ ಆಗಿ ಬಸವೇಶ್ವರನಗರ ಪೊಲೀಸ್ನವರಿಗೆ ಮಾಹಿತಿಯನ್ನು ಕೊಡ್ತಾರೆ. 112 ಪೊಲೀಸ್ನವರಿಗೆ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರು ಬಂದು ಪ್ರಶ್ನೆ ಮಾಡುವಂತ ಕೆಲಸವನ್ನ ಕೂಡ ಯುವತಿಯರಿಗೆ ಮಾಡಿದಾಗ ಇರುವಂತ ವಿಚಾರವನ್ನ ಯುವತಿಯರು ಸಾಕಷ್ಟು ಇದೇ ರೀತಿಯಾಗಿ ಮಾಡ್ತಾ ಇದ್ರೆ, ಹಿಂದೆ ಕೂಡ ಇದು ಗೊತ್ತಿಲ್ಲದ ಸಂದರ್ಭದಲ್ಲೂ ಕೂಡ ಏನೋ ಗೊತ್ತಾಗಿಲ್ಲ, ತಪ್ಪಾಯ್ತು ಬಿಡಿ ಅಂತ ಕ್ಷಮೆನ ಕೇಳಿದ್ರು, ಅದಾಗಿ ಸುಮ್ಮನಾಗಿದ್ವಿ. ಆದ್ರೆ ನಿರಂತರವಾಗಿ ಇದೇ ರೀತಿಯಾದ ಕಳಪ ಊಟವನ್ನ ಕೊಡ್ತಾನೆ. ಅದೇ ರೀತಿಯಾಗಿ ಸಚಿನ್ ಏನಿದ್ದಾನೆ, ನಮ್ಗೆ ಗೊತ್ತಲ್ಲದ ಒಂದು ಇದ್ದಂತ ಪಿಜಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ನೇರವಾಗಿ ಪಿಜಿ ಒಳಗಡೆ ಎಂಟ್ರಿ ಕೊಡ್ತಾನೆ. ಪಿಜಿ ಟೆರೆಸ್ ಹೋದಂತ ಸಂದರ್ಭದಲ್ಲಿ ಆತ ನಮ್ಮನ್ನ ಬಂದು ಮಾತಾಡಿಸುವಂತ ಕೆಲಸ ಕೊಡ್ತಾನೆ. ಈ ರೀತಿಯಾಗಿ ಲೈಂಗಿಕ ದೌರ್ಜನ್ಯ ಕೂಡ ಆಗ್ತಿದೆ ಅಂತ ಹೇಳಿ ಸಾಕಷ್ಟು ಆರೋಪವನ್ನ ಮಾಡಿದ್ದಾರೆ. ಹೀಗಾಗಿ ಬಸವೇಶ್ವರನಗರ ಪೊಲೀಸರು ಬಂದಂತ ಸಂದರ್ಭದಲ್ಲಿ ಯುವತಿಯರಿಗೆ ಕನ್ವಿನ್ಸ್ ಮಾಡಿದ್ದಾರೆ, ನೀವು ಬಂದು ದೂರನ ಕೊಡಿ, ನಾವು ಎಂಕ್ವೈರಿ ಮಾಡ್ತೀವಿ ಅಂತ ಹೇಳಿ. ಹೀಗಾಗಿ ಪಿಜಿಯ ಯುವತಿಯವರು ಕೂಡ ಆರೋಪಿ ಈಗ ಪಿಜಿಯ ಮಾಲೀಕ ಏನಿದ್ದಾನೆ ಸಚಿನ್, ಆತನ ವಿರುದ್ಧವಾಗಿ ಸಾಕಷ್ಟು ಆರೋಪವನ್ನು ಮಾಡಿ ಈಗ ದೂರು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಪಿಜಿಯ ಒಂದು ಬಿಲ್ಡಿಂಗ್ ಓನರ್ ಏನಿದ್ರೆ ಅವರು ಕೂಡ ಈ ಸಚಿನ್ಗೆ ಮಾತಾಡುವಂತ ಕೆಲಸವನ್ನ ಮಾಡಿದ್ರು. ಈ ರೀತಿಯಾಗಿ ಮತ್ತೆ ಮಾಡಿದ್ರೆ ನಿಮ್ ಪಿಜಿನ ಖಾಲಿ ಮಾಡುವಂತಾನೆ ಕೂಡ ಅವರು ಹೇಳಿದ್ದಾರೆ. ಹೀಗಾಗಿ ಪೊಲೀಸರು ಪ್ರಾಥಮಿಕ ತನಿಖೆಗೆ ಮುಂದಾಗಿದ್ದಾರೆ. ಜೊತೆಗೆ ಸಚಿನ್ಗೆ ವಿಚಾರಣೆಗೆ ಬರೋದಕ್ಕೆ ಸೂಚನೆಯನ್ನು ಕೊಟ್ಟಿರೋದ್ರಿಂದ ಇದು ಸದ್ಯ ಯುವತಿಯರು ಕೂಡ ಸಾಕಷ್ಟು ಆಕ್ರೋಶಗೊಂಡು ಈ ರೀತಿಯಾದಂತಹ ಆರೋಪವನ್ನು ಕೂಡ ಮಾಡ್ತಿರುವಂತದ್ದು. ಥ್ಯಾಂಕ್ ಯು ಅಜಯ್, ನಿಮ್ಮೆಲ್ಲ ಮಾಹಿತಿಗಾಗಿ.